हेलो फ्रेंड्स, वेलकम टू लाइफ ಈಸಿ। ಇವತ್ತಿನ ಈಸಿ ರೆಸಿಪಿ ಚಕ್ಲಿ। ತುಂಬ ಸುಲಭವಾಗಿ ಕ್ರಿಸ್ಪಿಯಾಗಿ ಬರೋ ಹಾಗೆ ಚಕ್ಲಿ ಇವತ್ತು ಬರೀ ಅಕ್ಕಿ ಹಿಟ್ಟಿಂದ ಹೇಗೆ ಮಾಡೋದು ಅಂತ ನೋಡೋಣ। ನೋಡಿದ್ರಲ್ಲ ಎಷ್ಟು ಕ್ರಿಸ್ಪಿಯಾಗಿ ಆಗಿದೆ। ಕೇವಲ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಈ ಕ್ರಿಸ್ಪಿಯಾದ ಚಕ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ। ಸೊ ಇದು ಅಕ್ಕಿ ಹಿಟ್ಟಿಂದ ಮಾಡ್ತಾ ಇರೋದ್ರಿಂದ ಸುಮಾರು 3 ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ। ಸೊ ನಾವು ಯಾವುದು ಅಕ್ಕಿ ಹಿಟ್ಟನ್ನು ಹುರಿದೆ ಅಥವಾ ತೊಳೆದು ಒಣಗಿಸಿ ಮಾಡೋವಂಥ ಅವಶ್ಯಕತೆ ಇಲ್ಲ। ಮಾಮೂಲಿ ರೊಟ್ಟಿಗೆ ಹಿಟ್ಟು ಮಾಡಿಸಿರೋದನ್ನೇ ನಾನಿಲ್ಲಿ ಚಕ್ಲಿ ಮಾಡೋಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ। 3 ಕಪ್ಪಷ್ಟು ಅಕ್ಕಿ ಹಿಟ್ಟು ಜೊತೆಗೆ 1/4 ಸ್ಪೂನಷ್ಟು ಅರಿಶಿನದ ಪುಡಿ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಬಿಳಿ ಎಳ್ಳು, 1 ರಿಂದ 1.5 ಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ। ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನಾವು ಇಷ್ಟು ಹಾಕ್ಕೋಬೋದು, ಕಡಿಮೆ ಬೇಕಾದರೆ ಹಾಕ್ಕೋಬೋದು। ರುಚಿಗೆ ಬೇಕಾಗುವಷ್ಟು ಉಪ್ಪು, ಹಾಗೆ ಈ ಕ್ರಿಸ್ಪಿನೆಸ್ಗೋಸ್ಕರ 1/4 ಕಪ್ಪಷ್ಟು ಬೆಣ್ಣೆ ತೊಗೊಂಡಿದ್ದೀನಿ। ಮನೇಲಿ ಮಾಡಿರೋಂಥ ಬೆಣ್ಣೆ ಅಥವಾ ರೆಡಿಮೇಡ್ ಬೆಣ್ಣೆ ಯಾವುದಾದ್ರೂ ನಾವು ಬಳಸ್ಕೋಬೋದು। ಇದು ನಾನು ಬಳಸಿರೋದು ಅಮೂಲ್ ಬೆಣ್ಣೆ। ಇದಿಷ್ಟನ್ನು ಹಾಕಿ ನೀಟಾಗಿ ಒಂದ್ಸತಿ ಅಕ್ಕಿ ಹಿಟ್ಟು ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ಹಾಗೆ ಇದಕ್ಕೆ ನಾವು ಸ್ವಲ್ಪ ಬಿಸಿ ಮಾಡಿರೋಂಥ ನೀರಿಂದ ಈ ಹಿಟ್ಟನ್ನು ಕಲಿಸ್ಕೋಬೇಕು। ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ತುಂಬ ಕುದಿಯೋ ಹಾಗಲ್ಲ, ಸ್ವಲ್ಪ ಬಿಸಿ ಇರೋ ಹಾಗೆ ನಾವು ಈ ನೀರನ್ನು ಕಾಯಿಸ್ಕೊಂಡಿದ್ದೀವಿ। ಸ್ವಲ್ಪನೇ ಹಾಕ್ಕೊಳ್ತಾ ನಾವು ಇದನ್ನು ಡೋ ರೆಡಿ ಮಾಡ್ಕೋಬೇಕು। ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೊಂಡಾಗ ನಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ। ಸುಮಾರು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು। ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು। ಸ್ವಲ್ಪನೇ ನೀರು ಹಾಕ್ಕೊಂಡು ಈ ಒಂದು ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಂತ 1-2 ಸತಿ ಇದನ್ನು ಈ ಥರ ಚೆನ್ನಾಗಿ ನಾದ್ಕೋಬೇಕು। ನಾದ್ಕೊಂಡಾಗ ಸ್ವಲ್ಪ ಸಾಫ್ಟಾಗಿರೋಂಥ ಡೋ ರೆಡಿ ಆಗುತ್ತೆ। ಸೊ ಇವಾಗ ಇದನ್ನು ಚಕ್ಲಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ। ಎಣ್ಣೆ ಬಿಸಿಗಿಟ್ಕೊಂಡು ಚಕ್ಲಿ ಹುರುಳಲ್ಲಿ ಈ ಹಿಟ್ಟನ್ನು ಹಾಕಿ ರೆಡಿ ಮಾಡ್ಕೋತೀನಿ। ಸಾಫ್ಟಾಗಿರೋಂಥ ಡೋ ಆದಷ್ಟು ಒಣಗಬಾರ್ದು ಅಂತಂದರೆ ಇದ್ರ ಮೇಲೊಂದು ಪ್ಲೇಟ್ ಮುಚ್ಚಿ ಇಡ್ಬೋದು ಅಥವಾ ಒಂದು ಒದ್ದೆ ಬಟ್ಟೆಯಿಂದ ಮುಚ್ಚಿಟ್ಕೊಂಡು ನಾವು ಹಿಟ್ಟನ್ನು ಚಕ್ಲಿ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು। ಎಣ್ಣೆ ಬಿಸಿ ಆಗೋಷ್ಟೊತ್ತಿಗೆ ನಾವು ಚಕ್ಲಿ ಹುರುಳಲ್ಲಿ ಹಾಕಿ ಚಕ್ಲಿಗಳನ್ನು ಒತ್ಕೊಳ್ಳೋಣ। ಹೊರಳಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ, ಮುಂಚೆನೇ ಒಳಗಡೆ ಎಲ್ಲ ಸ್ವಲ್ಪ ಎಣ್ಣೆ ಹಚ್ಕೊಂಡಾಗ ಈ ಹಿಟ್ಟು ಅದಕ್ಕೆ ಅಂಟ್ಕೊಳ್ಳಲ್ಲ। ನಂತರ ನಾವು ಚಕ್ಲಿ ಮಾಡಲಿಕ್ಕೆ ಈಸಿಯಾಗಿ ಇದನ್ನು ಒತ್ಕೋಬಹುದು। ಯಾವುದಾದ್ರು ಒಂದು ಪ್ಲೇಟ್ ಅಥವಾ ಪೇಪರ್ ಮೇಲೆ ಇದನ್ನು ರೌಂಡ್ ಶೇಪಲ್ಲಿ ಯಾವುದಾದ್ರು ರೌಂಡ್ ಪ್ಲೇಟ್ ಇಟ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಅದೇ ಶೇಪಲ್ಲಿ ಮಾಡ್ಕೋತಾ ಹೋಗ್ಬೋದು। ಸೊ ಈ ರೀತಿ ಹಿಟ್ಟನ್ನು ನಾವು ಕಲಿಸ್ಕೊಂಡಾಗ ನೀಟಾಗಿ ಎಲ್ಲೂ ಕಟ್ ಆಗ್ದಂಗೆ ಪ್ರಾಪರಾಗಿ ನಮಗೆ ಶೇಪ್ ಸರಿಯಾಗಿ ಬರುತ್ತೆ। ಈ ಥರ ಫಸ್ಟೇ ನಾವು ಇದನ್ನೆಲ್ಲ ಒತ್ತಿ ಇಟ್ಕೊಂಡು ನಂತರ ಕಾಯ್ದಿರೋಂಥ ಮೀಡಿಯಮ್ ಹೀಟಲ್ಲಿ ಕಾಯಿಸ್ಕೊಂಡಿರೋಂಥ ಎಣ್ಣೆಯಲ್ಲಿ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ತೆಕ್ಕೊಂಡ್ರೆ ಚಕ್ಲಿ ರೆಡಿ ಆಗುತ್ತೆ। ಎಣ್ಣೆ ಕಾಯ್ದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಕ್ಕೆ ಸಣ್ಣದೊಂದು ಚಕ್ಲಿಯ ತುಂಡನ್ನು ಹಾಕಿ ಚೆಕ್ ಮಾಡ್ಕೊಳ್ಳೋಣ। ಹಾಕಿದ ಕೂಡಲೇ ಅದು ಮೇಲೆ ಎದ್ದು ಬಂದರೆ ಅಂದರೆ ಎಣ್ಣೆಯಲ್ಲಿ ತೇಲ್ಕೊಂಡು ಬಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ಅರ್ಥ। ಹಾಕಿದ ಕೂಡಲೇ ಕೆಳಗಡೆ ಹೋಗಿ ಕೂತ್ಕೊಂಡ್ರೆ ಇನ್ನು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ನಂತರ ನಾವು ಚಕ್ಲಿಯನ್ನು ಹಾಕೋಬೇಕು। ಹದವಾಗಿ ಕಾಯಿಸ್ಕೊಂಡಾಗ ಚಕ್ಲಿ ಕ್ರಿಸ್ಪಿಯಾಗಿ ಬರುತ್ತೆ। ಓವರ್ ಹೀಟಾಗಿ ಹಬೆ ಬರೋ ಥರ ಎಣ್ಣೆ ಕಾಯಿಸ್ಕೊಂಡ್ರೆ ನಮಗೆ ಬಣ್ಣ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ ಹೊರತು ಚಕ್ಲಿ ಕ್ರಿಸ್ಪಿನೆಸ್ ಬರಲ್ಲ, ಮೆತ್ತಗಾಗ್ಬಿಡುತ್ತೆ। ಹಾಗಾಗಿ ಎಣ್ಣೆ ಸ್ವಲ್ಪ ಹದವಾಗಿ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ನಾವು ಚಕ್ಲಿಗಳನ್ನು ಕರಿಬೇಕು। ಈ ರೀತಿ ಹೊಂಬಣ್ಣ ಬರೋವರೆಗೂ 2 ಕಡೆ ಬೇಯಿಸ್ಕೊಂಡು ತೆಕ್ಕೊಂಡ್ರೆ ನಮಗೆ ಕೇವಲ ಅಕ್ಕಿ ಹಿಟ್ಟಿಂದ 10 ನಿಮಿಷದಲ್ಲಿ ಚಕ್ಲಿ ರೆಡಿ ಮಾಡ್ಕೋಬೋದು। ಸೊ ಇವತ್ತೇ ನೀವು ಕೂಡ ಈ ಅಕ್ಕಿ ಹಿಟ್ಟಿನ ಚಕ್ಲಿಯನ್ನು ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ। ಸೊ ಮಾಡಿದ್ಮೇಲೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ। ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ರೆಸಿಪಿಯನ್ನು ಶೇರ್ ಮಾಡಿ। ಈ ರೆಸಿಪಿ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ, ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಹೊಸ ರೆಸಿಪಿ ಜೊತೆಗೆ। ಥ್ಯಾಂಕ್ಸ್ ಫಾರ್ ವಾಚಿಂಗ್।